ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಗಿಡದಲ್ಲಿ ಹೊಸ ಚಿಗುರುಗಳು ಬಂದು ಯಥೇಚ್ಛವಾಗಿ ಹೂಗಳು ಬಿಡಬೇಕು ಅಂದರೆ ನಾವು ಹೊಸದಾಗಿ ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನನಗೆ ಬರುವಂಥ ಅನೇಕ ಕಮೆಂಟ್ಸ್ಗಳಲ್ಲಿ ಗಿಡಗಳು ಸರಿಯಾಗಿ ಬೆಳೀತಾ ಇಲ್ಲ, ಹೂಗಳನ್ನು ಬಿಡ್ತಿಲ್ಲ, ಜೊತೆಗೆ ಕೀಟಗಳ ಬಾಧೆ ಹೆಚ್ಚಾಗ್ತಾ ಇದೆ ಅನ್ನೋದನ್ನು ನಾನು ಗಮನಿಸಿದ್ದೀನಿ. ಇದಕ್ಕೆ ಅಂತಲೇ ಇವತ್ತಿನ ವಿಡಿಯೋದಲ್ಲಿ ನೀವು ಅಡುಗೆ ಮನೆಯಲ್ಲಿ ಉಪಯೋಗಿಸುವಂತಹ ಸಾಸಿವೆಯನ್ನು ಉಪಯೋಗಿಸಿ ನಿಮ್ಮ ಗಿಡ ಚೆನ್ನಾಗಿ ಚಿಗುರಿ ಗಿಡದ ತುಂಬ ಹೂಗಳನ್ನು ಬಿಟ್ಟು ಜೊತೆಯಲ್ಲಿ ಈ ಕೀಟಗಳಿಂದ ಪರಿಹಾರವನ್ನು ಹೇಗೆ ಪಡಿಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಎಲ್ಲ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನಾನು ನಮ್ಮ ಮನೆಯಲ್ಲಿ ಸಾಸಿವೆ ಗೊಬ್ಬರವನ್ನು ಉಪಯೋಗಿಸೋದ್ರಿಂದ ಎಷ್ಟು ಚೆನ್ನಾಗಿ ಗಿಡಗಳು ಬೆಳೆದು ಹೂಗಳನ್ನು ಬಿಡ್ತಾ ಇವೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಪರ್ಟಿಕ್ಯುಲರ್ ಆಗಿ ದಾಸವಾಳ ಹಾಗೂ ರೋಸ್ ಗಿಡಗಳಿಗೆ ಈ ಗೊಬ್ಬರದಿಂದ ಬಹಳ ಪ್ರಯೋಜನ ಇದೆ. ಸಾಸಿವೆಯನ್ನು ಉಪಯೋಗಿಸಿ ಗೊಬ್ಬರವನ್ನು ತಯಾರಿಸಿ ಹಾಕೋದ್ರಿಂದ ನಿಮ್ಮ ಗಿಡಗಳಿಗೆ ಅದ್ಭುತವಾದ ಪ್ರಯೋಜನ ಸಿಗತ್ತೆ. ಸಾಸಿವೆಯನ್ನು ಉಪಯೋಗಿಸಿ ಎರಡು ರೀತಿಯಲ್ಲಿ ನಾವು ಗೊಬ್ಬರವನ್ನು ತಯಾರಿಸಬಹುದು. ಅದರಲ್ಲೂ ಈ ಮಳೆಗಾಲದ ಉಪಯೋಗಕ್ಕಾಗಿ ಯಾವ ರೀತಿಯಲ್ಲಿ ನಾವು ಗೊಬ್ಬರವನ್ನು ತಯಾರಿಸ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಇನ್ನೊಂದು ವಿಷಯವನ್ನು ನಾನು ನಿಮಗೆ ಹೇಳಬೇಕು. ಈ ಸಾಸಿವೆ ಗಿಡವನ್ನು ನಾವು ಬೇರೆ ಬೇರೆ ಗಿಡಗಳ ಜೊತೆ ಸಹ ಕವರ್ ಕ್ರಾಪ್ ಆಗಿ ಬೆಳೆಸಬಹುದು. ಇದರಿಂದ ಈ ಬೇರೆ ಗಿಡಗಳೇನಿರ್ತವೆ ಅದಕ್ಕೆ ಸಾಕಷ್ಟು ಉಪಯೋಗ ಆಗುತ್ತೆ. ಮೊದಲಿಗೆ ಸಾಸಿವೆ ಗಿಡವನ್ನು ಬೇರೆ ಗಿಡಗಳ ಜೊತೆಯಲ್ಲಿ ಬೆಳೆಸೋದ್ರಿಂದ ವಾತಾವರಣದಲ್ಲಿರುವ ನೈಟ್ರೋಜನ್ನನ್ನು ಇದು ಹೆಚ್ಚು ಪ್ರಮಾಣದಲ್ಲಿ ಹೀರಿಕೊಳ್ಳುತ್ತೆ ಮತ್ತು ಗಿಡ ಡಿಕಂಪೋಸ್ ಆಗಿ ಮಣ್ಣಿನಲ್ಲಿ ನೈಟ್ರೋಜನ್ ರಿಲೀಸ್ ಆಗುತ್ತೆ. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ. ಆಮೇಲೆ ಸಾಸಿವೆ ಗಿಡವನ್ನು ಬೆಳೆಸೋದ್ರಿಂದ ಮಣ್ಣಿನ ಸ್ಟ್ರಕ್ಚರ್ ವೃದ್ಧಿಯಾಗುತ್ತೆ. ಮಣ್ಣಿನಲ್ಲಿ ನೀರನ್ನು ಹಾಗೂ ಪೋಷಕಾಂಶಗಳನ್ನು ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿ ಹೆಚ್ಚಾಗುತ್ತೆ. ಭೂಮಿಯ ಆಳಕ್ಕೆ ಇಳಿಯಬಲ್ಲ ಸಾಸಿವೆ ಗಿಡದ ಬೇರು ಮಣ್ಣಿನ ಪದರಗಳನ್ನು ಸುಲಭವಾಗಿ ಒಡೆಯುವ ಶಕ್ತಿ ಇರೋದ್ರಿಂದ ಮಣ್ಣು ಲೂಸ್ ಆಗುತ್ತೆ. ಇದರಿಂದ ನೀರು ಆಳಕ್ಕೆ ಇಳಿಯೋದಕ್ಕೆ ಹಾಗೂ ಬೇರೆ ಗಿಡಗಳ ಬೇರು ಸುಲಭವಾಗಿ ಮಣ್ಣಿನಲ್ಲಿ ಹರಡೋದಕ್ಕೆ ಸಹಾಯವಾಗುತ್ತೆ. ಸಾಸಿವೆ ಗಿಡವನ್ನು ಬೇರೆ ಗಿಡಗಳ ಜೊತೆ ಬೆಳೆಸೋದ್ರಿಂದ ಕೀಟಗಳು ಹಾಗೂ ಗಿಡಕ್ಕೆ ಬರುವಂತಹ ರೋಗಗಳನ್ನು ತಡೆಗಟ್ಟೋದಕ್ಕೆ ಸಹಾಯ ಮಾಡುತ್ತೆ. ಸಾಸಿವೆ ಗಿಡ ಬಿಡುಗಡೆ ಮಾಡುವ ರಾಸಾಯನಿಕದಿಂದಾಗಿ ಮಣ್ಣಿನಲ್ಲಿ ಬೆಳೆಯುವಂತಹ ನಿಮಟೋಡ್ಸ್ಗಳ ಸಂಖ್ಯೆ ಕಡಿಮೆಯಾಗುತ್ತೆ. ಇದರಿಂದ ಕೀಟಗಳ ಹಾವಳಿಗೆ ತುತ್ತಾಗೋದು ತಪ್ಪತ್ತೆ. ಇದರಿಂದಾಗಿ ಬೆಳೆಗಳಿಗೆ ಬರುವಂತಹ ಕೀಟಗಳನ್ನು ತಡೆಯೋದಕ್ಕೆ ರಾಸಾಯನಿಕ ಕೀಟನಾಶಕಗಳನ್ನು ನಾವು ಬಳಸೋದು ಕಡಿಮೆಯಾಗುತ್ತೆ. ಸಾಸಿವೆ ಹೂಗಳು ಬಹಳ ಸುಲಭವಾಗಿ ಜೇನುನೊಣ ಹಾಗೂ ಪತಂಗಗಳಂತಹ ಪಾಲಿನೇಟರ್ಸ್ ಅಂದರೆ ಪರಾಗಸ್ಪರ್ಶ ಮಾಡುವ ಕೀಟಗಳನ್ನು ಆಕರ್ಷಿಸೋದ್ರಿಂದ ಬೇರೆ ಬೆಳೆಗಳ ಉತ್ಪನ್ನ ಹೆಚ್ಚಾಗತ್ತೆ. ಈ ಸಾಸಿವೆ ಗಿಡ ದಟ್ಟವಾಗಿ ಬೆಳೆಯೋದ್ರಿಂದ ಮಣ್ಣಿನಲ್ಲಿ ಬೆಳೆಯುವಂತಹ ಕಳೆ ಗಿಡಗಳು ಬೆಳೆಯೋದಕ್ಕೆ ತಡೆ ಉಂಟಾಗತ್ತೆ. ನೋಡಿ, ಎಷ್ಟೆಲ್ಲ ಪ್ರಯೋಜನಗಳಿದ್ದಾವೆ ಈ ಸಾಸಿವೆ ಗಿಡವನ್ನು ನಾವು ಬೇರೆ ಗಿಡಗಳ ಜೊತೆ ಬೆಳೆಸೋದ್ರಿಂದ. ಸ್ನೇಹಿತರೆ, ಸಾಸಿವೆ ಎಣ್ಣೆ ತೆಗೆದಾಗ ಬರುವಂತಹ ಈ ಸಾಸಿವೆ ಸಿಪ್ಪೆಯ ಪುಡಿ ಅಥವಾ ಮಸ್ಟರ್ಡ್ ಕೇಕ್ನಲ್ಲಿ ಅತ್ಯಗತ್ಯವಾದ ಪೋಷಕಾಂಶಗಳಾದ ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ ಹೇರಳ ಪ್ರಮಾಣದಲ್ಲಿ ಇರ್ತವೆ. ಗಿಡಗಳ ಬೆಳವಣಿಗೆಗೆ ಬಹಳ ಮುಖ್ಯವಾಗಿರುವಂತಹ ಈ ಪೋಷಕಾಂಶಗಳು ಈ ಸಾಸಿವೆ ಕೇಕ್ನಲ್ಲಿ ಸುಲಭವಾಗಿ ಸಿಗ್ತವೆ. ಇದು ನಿಧಾನಗತಿಯಲ್ಲಿ ಅಂದರೆ ಸ್ಲೋ ಆಗಿ ಪೋಷಕಾಂಶಗಳನ್ನು ಬಿಡುಗಡೆ ಮಾಡೋದ್ರಿಂದ ಗಿಡಗಳಿಗೆ ಬಹಳ ಕಾಲದವರೆಗೂ ಪೋಷಕಾಂಶಗಳು ಸಿಗ್ತವೆ. ಅಷ್ಟೇ ಅಲ್ಲ, ಇದರಿಂದ ಗಿಡಗಳು ಸುಟ್ಟು ಹೋಗುವಂಥ ಸಾಧ್ಯತೆ ಕೂಡ ಇರೋದಿಲ್ಲ. ಯಾಕೆಂದರೆ ಪೋಷಕಾಂಶಗಳು ಒಮ್ಮೆನೇ ರಿಲೀಸ್ ಆದರೆ ಗಿಡಗಳು ಸಾಯುವ ಭೀತಿ ಇರುತ್ತೆ. ಆದರೆ ನಿಧಾನವಾಗಿ ಅವು ರಿಲೀಸ್ ಆದರೆ ಗಿಡಗಳಿಗೆ ಪೋಷಕಾಂಶಗಳು ಚೆನ್ನಾಗಿ ಸಿಗ್ತವೆ, ಗಿಡ ಚೆನ್ನಾಗಿ ಬೆಳೆಯುತ್ತೆ. ಈ ಸಾಸಿವೆಯನ್ನು ಪುಡಿಯ ರೂಪದಲ್ಲಿ ಅಥವಾ ದ್ರವ ರೂಪದಲ್ಲಿ ಅಂದರೆ ಲಿಕ್ವಿಡ್ ಫರ್ಟಿಲೈಸರ್ ಆಗಿ ನಾವು ಉಪಯೋಗಿಸಬಹುದು. ಈ ಗೊಬ್ಬರವನ್ನು ಹಾಕೋದ್ರಿಂದ ನಾನು ಮೊದಲೇ ಹೇಳ್ದಂಗೆ ಮಣ್ಣಿನ ಸ್ಟ್ರಕ್ಚರ್ ಇಂಪ್ರೂವ್ ಆಗುತ್ತೆ, ಮಣ್ಣಿನಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿ ಹೆಚ್ಚಾಗುತ್ತೆ, ಪೋಷಕಾಂಶಗಳು ಮಣ್ಣಿನಲ್ಲಿ ಹೆಚ್ಚಾಗಿ ಗಿಡಗಳ ಆರೋಗ್ಯಕರ ಬೆಳವಣಿಗೆಗೆ ಸಹಾಯ ಆಗುತ್ತೆ. ಇದೆಲ್ಲದ ಜೊತೆಯಲ್ಲಿ ಕೀಟಗಳ ಕಾಟ ಕಡಿಮೆಯಾಗತ್ತೆ. ಇಷ್ಟೊಂದು ಉಪಯೋಗ ಬರುವಂತಹ ಈ ಸಾಸಿವೆಯನ್ನು ನಾವು ಗಿಡಗಳಿಗೆ ಗೊಬ್ಬರವಾಗಿ ಉಪಯೋಗಿಸೋದ್ರಿಂದ ಗಿಡ ಸಮೃದ್ಧವಾಗಿ ಬೆಳೆಯುತ್ತೆ, ಹೊಸ ಚಿಗುರುಗಳು ಬರ್ತವೆ ಹಾಗೂ ಗಿಡದ ತುಂಬ ದೊಡ್ಡ ದೊಡ್ಡ ಹೂಗಳನ್ನು ನಾವು ಕಾಣಬಹುದು. ಹಾಗಾದರೆ ನಾವು ಯಾವ ರೀತಿಯಲ್ಲಿ ಈ ಸಾಸಿವೆಯನ್ನು ಗೊಬ್ಬರವಾಗಿ ಉಪಯೋಗಿಸ್ಬೋದು ನೋಡೋಣ ಬನ್ನಿ. ಮೊದಲನೇ ವಿಧಾನದಲ್ಲಿ ಸಾಸಿವೆಯನ್ನು ಡ್ರೈ ಪೌಡರ್ ರೀತಿಯಲ್ಲಿ ಉಪಯೋಗಿಸಬೇಕು. ಈ ಮಳೆಗಾಲದಲ್ಲಿ ಇದು ಹೆಚ್ಚು ಉಪಯೋಗಕ್ಕೆ ಬರುತ್ತೆ. ಇದಕ್ಕಾಗಿ ನೀವು ಸಾಸಿವೆಯನ್ನು ಮಿಕ್ಸಿಯಲ್ಲಿ ಹಾಕಿ ಪೌಡರ್ ಮಾಡ್ಕೊಳ್ಳಿ.
ಈ ಸಾಸಿವೆ ಪುಡಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಎಣ್ಣೆಯ ಅಂಶ ಇರುತ್ತೆ. ಇದನ್ನು ನಾವು ಡೈರೆಕ್ಟಾಗಿ ಹೀಗೆ ಉಪಯೋಗಿಸೋದ್ರಿಂದ ಇರುವೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ಏನು ಮಾಡಬೇಕು ಅಂತಂದರೆ ಈ ಪೌಡರನ್ನು ಒಂದು ಟಿಶ್ಯೂ ಪೇಪರಲ್ಲಿ ಹಾಕಿ ಚೆನ್ನಾಗಿ ಫೋಲ್ಡ್ ಮಾಡಿ, ಅಂದರೆ ಈ ರೀತಿ ಫೋಲ್ಡ್ ಮಾಡಿ ಒಂದು ದಿನ ಅಂದರೆ ಒಂದು ನೈಟ್ ನೀವು ಇದನ್ನ ಹಾಗೆ ಬಿಡಿ ನೋಡಿ. ನಂತರ ಇದನ್ನ ಓಪನ್ ಮಾಡಿದರೆ ಈ ಟಿಶ್ಯೂ ಪೇಪರ್ನಲ್ಲಿ ಈ ಎಣ್ಣೆಯ ಅಂಶ ಎಲ್ಲ ಹೀರ್ಕೊಂಡಿರುತ್ತೆ. ಈ ಪೌಡರ್ನ ನಾವು ಡೈರೆಕ್ಟಾಗಿ ಉಪಯೋಗಿಸ್ಬೋದು. ಇದಕ್ಕೆ ನೀವು 2 ಸ್ಪೂನ್ ಯೂಸ್ಡ್ ಟೀ ಪೌಡರ್, ಅಂದರೆ ಟೀ ಮಾಡಿದ ನಂತರ ಉಳಿಯುವಂಥ ಟೀ ಪೌಡರ್, ಈ ಟೀ ಪೌಡರ್ನ ಚೆನ್ನಾಗಿ ತೊಳೆದು ಒಣಗಿಸಿ ಉಪಯೋಗಿಸ್ಬೇಕು. ಒಂದು ವೇಳೆ ನೀವು ಟೀ ಪೌಡರನ್ನು ಡೈರೆಕ್ಟಾಗಿ ಉಪಯೋಗಿಸೋದಿದ್ದರೆ 1 ಸ್ಪೂನ್ ಸಾಕು. ಒಂದು ವೇಳೆ ಉಪಯೋಗಿಸಿದ ಟೀ ಪೌಡರ್ ಅಂದರೆ ಯೂಸ್ಡ್ ಟೀ ಪೌಡರನ್ನು ಉಪಯೋಗಿಸೋದಾದರೆ 2 ಸ್ಪೂನನ್ನು ಹಾಕಬೇಕಾಗತ್ತೆ. ನಾನಿಲ್ಲಿ 4 ಸ್ಪೂನ್ ಸಾಸಿವೆ ಪೌಡರ್ಗೆ 2 ಸ್ಪೂನ್ ಯೂಸ್ಡ್ ಟೀ ಪೌಡರನ್ನು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಈ ಪೌಡರನ್ನು ಡೈರೆಕ್ಟಾಗಿ ನಾವು ಮಣ್ಣಿಗೆ ಸೇರಿಸಬೇಕು. ಅದಕ್ಕಾಗಿ ನಾವು ಏನು ಮಾಡಬೇಕು ಅಂತಂದರೆ ಮಣ್ಣಿನ ಮೇಲ್ಪದರವನ್ನು ಈ ರೀತಿ ನಿಧಾನವಾಗಿ ಲೂಸ್ ಮಾಡ್ಕೊಳ್ಳಿ. ಗಿಡದ ಬೇರುಗಳಿಗೆ ಹಾನಿಯಾಗದಂತೆ ಎಚ್ಚರ ವಹಿಸಿ. ಈಗ ಈ ಮಣ್ಣಿನಲ್ಲಿ ಒಂದು ಸಣ್ಣದೊಂದು ಗುಂಡಿಯ ಥರ ಮಾಡಿ ಇದಕ್ಕೆ ಈ 1 ಸ್ಪೂನ್ ಸಾಸಿವೆ ಗೊಬ್ಬರವನ್ನು, ಅಂದರೆ ಈ ಡ್ರೈ ಪೌಡರನ್ನು ಹಾಕಬೇಕು. ಇದರ ಮೇಲ್ಗಡೆ ನೀವು ಮಣ್ಣನ್ನು ಈ ರೀತಿ ಸ್ವಲ್ಪ ಮುಚ್ಚಬೇಕು. ಈ ರೀತಿ ಡ್ರೈ ಪೌಡರ್ನ, ಅಂದರೆ ಸಾಸಿವೆ ಪುಡಿಯನ್ನು ಮಣ್ಣಿಗೆ ಸೇರಿಸೋದ್ರಿಂದ ಪೋಷಕಾಂಶಗಳು ನಿಧಾನವಾಗಿ ರಿಲೀಸ್ ಆಗ್ತವೆ ಹಾಗೂ ಗಿಡಗಳು ಈ ಪೋಷಕಾಂಶಗಳನ್ನು ಹೀರಿಕೊಂಡು ಗಿಡ ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ ಗಿಡದ ತುಂಬ ಹೂಗಳನ್ನು ಬಿಡೋದನ್ನು ನೀವು ಕಾಣಬಹುದು. 1 ತಿಂಗಳಿನಲ್ಲೇ ಈ ಬದಲಾವಣೆಯನ್ನು ನೀವು ಗಮನಿಸಬಹುದು. ನಾನು ಮೊದಲೇ ಹೇಳಿದ ಹಾಗೆ ಮಳೆಗಾಲದಲ್ಲಿ ಈ ವಿಧಾನ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಸ್ನೇಹಿತರೆ, ಈಗ ಇನ್ನೊಂದು ರೀತಿಯಲ್ಲಿ ನೀವು ಲಿಕ್ವಿಡ್ ಫರ್ಟಿಲೈಸರ್ನ, ಅಂದರೆ ಈ ಸಾಸಿವೆಯಿಂದ ಲಿಕ್ವಿಡ್ ಫರ್ಟಿಲೈಸರನ್ನು ಹೇಗೆ ತಯಾರು ಮಾಡ್ಕೊಳ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇದನ್ನು ನಾವು ತಯಾರು ಮಾಡೋದು ಹೇಗೆ ಅಂತಂದರೆ 1 ಲೀಟರ್ ನೀರನ್ನು ನೀವು ತಗೊಳ್ಬೇಕು. ಇದಕ್ಕೆ 1 ಸ್ಪೂನ್ ಸಾಸಿವೆ ಪುಡಿಯನ್ನು ಸೇರಿಸಿ. ಆಮೇಲೆ ಇದಕ್ಕೆ 1 ಸ್ಪೂನ್ ಸಾವಯವ ಬೆಲ್ಲ ಅಥವಾ ಜೋನಿ ಬೆಲ್ಲವನ್ನು ಕೂಡ ಸೇರಿಸ್ಬೋದು. ಇದಕ್ಕೆ ಈಗ 1 ಕಪ್ ಮಜ್ಜಿಗೆ ಅಥವಾ ಬಟರ್ ಮಿಲ್ಕನ್ನು ಸೇರಿಸಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಫರ್ಮೆಂಟ್ ಆಗಲಿಕ್ಕೆ 3 ರಿಂದ 4 ದಿನ ಬೇಕಾಗುತ್ತೆ. ಆದ್ದರಿಂದ 3 ರಿಂದ 4 ದಿನ ಇದನ್ನು ಹಾಗೆ ಬಿಡಿ. ಈ ಬಾಟಲ್ ಅಥವಾ ಕಂಟೈನರ್ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಅಥವಾ ಲಿಡ್ಡನ್ನು ಹಾಕಿ ಇದನ್ನು 3-4 ದಿನ ಹಾಗೆ ಬಿಟ್ಬಿಡಿ. ನೋಡಿ, ಈಗ 3-4 ದಿನದ ನಂತರ ನಾನು ಓಪನ್ ಮಾಡ್ತಾ ಇದ್ದೀನಿ. ಈಗ ಕಾನ್ಸಂಟ್ರೇಟೆಡ್ ಲಿಕ್ವಿಡ್ ಫರ್ಟಿಲೈಸರ್ ತಯಾರಾಗಿದೆ. ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಕಾನ್ಸಂಟ್ರೇಟೆಡ್ ಫಾರ್ಮ್ನಲ್ಲಿ ಇರೋದ್ರಿಂದ ಇದನ್ನು ನೀವು ಡೈರೆಕ್ಟಾಗಿ ಯೂಸ್ ಮಾಡಬಾರ್ದು. 2 ರಿಂದ 3 ಲೀಟರ್ ನೀರಿಗೆ ಇದನ್ನು ಸೇರಿಸಿ ಮಿಕ್ಸ್ ಮಾಡಿ ಗಿಡಗಳಿಗೆ ಹಾಕ್ಬೋದು. ಇದನ್ನು ನೀವು 15 ದಿನಗಳಿಗೆ ಒಮ್ಮೆ ಹಾಕಿದರೆ ಸಾಕು, ನಿಮ್ಮ ಗಿಡ ಚೆನ್ನಾಗಿ ಬೆಳೆದು ಗಿಡಗಳ ತುಂಬ ಹೂ ಬಿಡೋದನ್ನು ಕಾಣಬಹುದು. ನಾನು ಹೇಳಿದ 2 ರೀತಿಯ ಗೊಬ್ಬರವನ್ನು ನೀವು ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ಬೋದು. ಅಂದರೆ ಮೊದಲಿಗೆ ಈ ಡ್ರೈ ಪೌಡರ್ನ ಹಾಕಿ 15 ದಿನಗಳ ನಂತರ ಈ ಲಿಕ್ವಿಡ್ ಗೊಬ್ಬರವನ್ನು ಉಪಯೋಗಿಸ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು? ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.